ನೋಡ ಇದು ಕಣೋ ಲೆಜೆಂಡು ಅಂದರೆ. ಆ ಸೈಕಲಲ್ಲಿ ವ್ಲಾಗ್ ಮಾಡಬೇಕು. ಕೊಡ್ಸು. ಎರಡೇ 2 ನಿಮಿಷ ಕೊಡುತ್ತ ಹಿಂಗೋಗಿ ಹಿಂಗೆ ಬರ್ತೀವಿ. ಆ ಸೈಕಲಲ್ಲಿ ಕತ್ರಿ ಹೊಡಿತಿದ್ವಿ. ಕತ್ರಿ ಅಂದರೆ ಅದು ರಾಡ್ ಇರೋದಲ್ಲ, ರಾಡ್ ಒಳಗಿಂದ ಹಿಂಗೆ ಕಾಲು ಹಾಕೋದು, ಅರ್ಧ ಪೆಡ್ಲು ಮಾಡ್ಕೊಂಡು ತುಳಿಯೋದು. ಕಂಬಿ ಮೇಲೆ ಕುತ್ಕೊಂಡು ಸೈಕಲ್ ತುಳಿಯೋದ್ರೊಳಗೆ ಗುಲಾಬ್ ಜಾಮೂನ್ ಎಲ್ಲ ಗಲಗಲ ಅಂದೋಗಿರುತ್ತೆ. ಗುಲಾಬ್ ಜಾಮೂನ್ ಎಲ್ಲ ಗಲಗಲ ಅಂತ ಅಲ್ಲೋಡಿ ಕರುನಾಡು ಗುರು. ಎಲ್ಲರೂ ಬಸ್ಗಳಿಗೆ ಹಿಂಗೆಲ್ಲ ಕರುನಾಡು ಅಂತ ಹೆಸರಿಟ್ರೆ ಟಿಪಿಕಲ್ ಕನ್ನಡಿಗ ಅವ್ರ ಮನೆಗೆ ಹೆಸರಿಟ್ಬಿಟ್ಟಿದ್ದಾರೆ ಕರುನಾಡು ಅಂತ. ಅಲ್ಲ, ನಾವು ಒಂದು ವಿಡಿಯೋ ಎತ್ಕೊಂಡೋಗಿ 5 ನಿಮಿಷದ ವಿಡಿಯೋ ಮಾಡಿದ್ನಲ್ಲ, ಒಂದು 20 ನಿಮಿಷ ವಿಡಿಯೋ ಆಗಿತ್ತು. ಇನ್ನು ಅವ್ರದ್ದು ಯೋಚನೆ ಮಾಡು, ರಿವ್ಯೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಎಷ್ಟು ಗಂಟೆದ ವಿಡಿಯೋ ಆಗಿರಲ್ಲ ಅದು. ಒಂದು ಸತಿ ಅವ್ರು ಕ್ಯಾಮ್ರಾ ಆನ್ ಮಾಡಿದ್ರೆ ಯೋಚನೆ ಮಾಡು, 2 ಅವರ್ 3 ಅವರ್ ವಿಡಿಯೋನ ನೀನು 12 ನಿಮಿಷಕ್ಕೆ ಇಳಿಸ್ಬೇಕು ಅಂದರೆ ಕಂಟೆಂಟ್ ಒಂದೇ, ಅದರೊಳಗೆ ನಾವು ಮಾತಾಡಿರೋ ಮಾತುಗಳು ಆ ಕಂಟೆಂಟ್ ಕುಂಡ್ರಿಸೋದಿದೆಯಲ್ಲ, ಅದು ಸ್ವಲ್ಪ ಸ್ಕಿಲ್ ಕಷ್ಟನ. ಇವೆಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡು ಯೋಚನೆ ಮಾಡಿ ಮಾಡೋದು ಇವಿ ಕಷ್ಟ. ಎಲ್ಲ ಬ್ಲಾಗರ್ಸು ಯೂಟ್ಯೂಬರ್ಸ್ ಎಲ್ಲರಿಗೂ ಇದೊಂದು ಮಾತು. ಏನಿದೊಂದು ಮಾತು? ರೆಸ್ಪೆಕ್ಟ್. ಈಗ ಒಂದು 30-40 ಸೆಕೆಂಡ್ ವಿಡಿಯೋ ನೋಡ್ತಾರೆ, ಒಂದು ಕಮೆಂಟ್ ಹೊಡೆದ್ಬಿಡೋದು, ಇಲ್ಲ ಅವ್ರ ಫ್ರೆಂಡ್ಸ್ ಹತ್ರನೇ ಯಾರಿಗೋ ಹೇಳೋದು, ಏನು ಚೆನ್ನಾಗಿಲ್ಲ ಬಿಡು ಮಗ ಅಂತ. ಬಟ್ 5 ನಿಮಿಷದ ವಿಡಿಯೋ ಮಾಡ್ಬೇಕಾರೆ ಮಾಡಿರೋ ಹಿಂದೆಗಡೆ ಪಡ್ತಾನಲ್ಲ ಕಷ್ಟ, ಅದು ಯಾರಿಗೂ ಕಾಣಲ್ಲ. ವಿಡಿಯೋ ಮಾಡ್ರಿ, ನಾನು ನೋಡ್ದ ಅನ್ನಂಗಾಯ್ತು. ಹಂಗ ನೋಡು, ಯೂಟ್ಯೂಬಲ್ಲಿದೆ, ಕಲ್ಕಿ ವ್ಲಾಗ್ಸ್ ಅಂತ ಬರುತ್ತೆ. ಈ ಥರ ಹೇಳೋದನ್ನು ಟಿಪಿಕಲ್ ಕನ್ನಡಿಗ ಅವ್ರ ವಿಡಿಯೋ ನೋಡೇ ಕಲ್ತಿದ್ದು. ಈಗ ಡ್ಯಾನ್ಸಲ್ಲಿ ಹೆಂಗೆ ಧರ್ಮೇಶ್ ಸರ್ ಇನ್ಸ್ಪಿರೇಷನ್ ಆದರು, ಮೋಟೋ ವ್ಲಾಗಲ್ಲಿ ಟಿಪಿಕಲ್ ಕನ್ನಡಿಗ ಇನ್ಸ್ಪಿರೇಷನ್ ಆಗೋದ್ರು. ನೆನ್ನೆನೂ ಅಷ್ಟೇ, ಯಾವುದು ಸ್ಟೋರಿ ಹಾಕಿದ್ನಲ್ಲ, ಸ್ಟೋರಿ ಲೈಕ್ ಮಾಡಿದ್ರು. ಅವ್ರು ಲೈಕ್ ಮಾಡಿರೋದು ನೋಡಿದಾಗ ಏನೋ ಒಂದು ಎಕ್ಸೈಟ್ಮೆಂಟ್ ಇತ್ತು, ಗುರು ಲೈಕ್ ಮಾಡಿದ್ದಾರೆ. ಈಗ ಧರ್ಮೇಶ್ ಸರ್ ಮೆಸೇಜಿಗೆ ರಿಪ್ಲೈ ಮಾಡಿದಾಗ ಎಕ್ಸೈಟ್ಮೆಂಟ್ ಇರೋದು ನೋಡು, ಆ ಥರ. ಧರ್ಮೇಶ್ ಸರ್ ಮೆಸೇಜ್ ರಿಪ್ಲೈದ್ ಬಿಡು, ಅವ್ರು ಫಾಲೋ ಮಾಡಿರೋದು, ಫಾಲೋ ಬ್ಯಾಕ್ ಮಾಡಿದ್ದಾರೆ ಅಂತ ನೋಡಿದ್ನಲ್ಲ, ಕುಣಿದಾಡ್ಬಿಟ್ಟು ಇನ್ನೇನ್ಕೋ ಬೆಳಗ್ಗೆ ಕಣ್ಬಿಟ್ಟಾಗ್ಲೇ ಅದು ನೋಡಿರೋದು. ಹೇಳ್ಕೊಳಕ್ಕಾಗ್ದಾರ ಖುಷಿನ ನೆಕ್ಸ್ಟ್ ಲೆವೆಲ್ಲು. ಆ್ಯಂಡ್ ಇಡೀ ನನ್ನ ಜೀವನದಲ್ಲಿ ನನ್ನ ಬರ್ತಡೇಗೂ ಅಷ್ಟು DMs ಬಂದಿಲ್ಲ. ಧರ್ಮೇಶ್ ಸರ್ನ ಮೀಟ್ ಮಾಡಿರೋದು ಏನು ಸ್ಟೇಟಸ್ಗೆ ಹಾಕಿದ್ದೆ, ಫೈನಲಿ ದ ಡ್ರೀಮ್ ಕಮ್ ಟ್ರೂ ಮೂಮೆಂಟ್, ಕಂಗ್ರಾಟ್ಸ್ ಯು ಡಿಡ್ ಇಟ್ ಅಂತ ವಾಟ್ಸಪ್ಪಲ್ಲಿ ಬದ್ದಿದ್ದು ಅಷ್ಟು ಕಾಂಟ್ಯಾಕ್ಟಿಂದನೂ DM ಬಂದಿದೆ. ಏನೊಂದು 1000 ಕಾಂಟ್ಯಾಕ್ಟ್ ಇತ್ತು ಆಗಿನ ಟೈಮಲ್ಲಿ, ಇವತ್ತಿಗೂ ಇದೆ. ಆಲ್ಮೋಸ್ಟ್ ಒಂದು 800 ಹತ್ರ DMs ಏನೋ ಬಂದಿತ್ತು ನಾವು ಮೇ ಬಿ ಅವತ್ತಿಗೆ. ಕಂಗ್ರಾಟ್ಸ್ ಯು ಡಿಡ್ ಇಟ್, ಸೋ ಪ್ರೌಡ್ ಆಫ್ ಯು. ಬಟ್ ನಿಂಗೆ ಇದ್ರಲ್ಲಿ ಅರ್ಥ ಆಗಿದ್ದೇನು? ನಮ್ಮ ಪ್ರಯತ್ನ ಪಟ್ಟಾಗ ನಮ್ಮ ಇದು ಅಷ್ಟೇ ನೋಡು. ಎಲ್ಲರೂ ಕಂಗ್ರಾಟ್ಸ್ ಯು ಡಿಡ್ ಇಟ್, ಸೋ ಪ್ರೌಡ್ ಆಫ್ ಯು ಅಂತ ಎಲ್ಲ ಹೇಳಿದ್ರು ಅವತ್ತು. ಇದಾಗಿದ್ದು 2018 ಆಯಿತಾ. ನಾನು ಡ್ಯಾನ್ಸ್ ಶುರು ಮಾಡಿದ್ದು, ಡ್ಯಾನ್ಸ್ ಫೀಲ್ಡ್ಗೆ ಅಂತ ಬಂದು ಕೆರಿಯರ್ ಅಂತಲೇ ಬಿಲ್ಡ್ ಮಾಡೋಕ್ಕೆ ಶುರು ಮಾಡಿದ್ದು 2010 ನವಂಬರಿಂದ ಶುರು ಮಾಡಿದ್ದು ನಾನು. 2018 ಅಂದರೆ 8 ವರ್ಷ ಸ್ಟ್ರಗಲ್ಲು. ಅವತ್ತು ಹಾಕಿದ್ದು ಒಂದು ಫೋಟೋ, ಆ ಸ್ಟ್ರಗಲ್ ಆಗಿರ್ಬೋದು, ಅವನ್ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡಲ್ಲಿ ಇದ್ದಿದ್ದಕ್ಕೇನೆ ಅವತ್ತು ನಂಗೆ ಅದು ಸಿಕ್ತು. ದಟ್ ಮಾರಲ್ ಏನಂದರೆ, ನೀನು ಸಕ್ಸಸ್ ಆದೆ ಅಂದರೆ ಎಲ್ಲರೂ ಕಂಗ್ರಾಟ್ಸ್ ಮಾಡ್ತಾರೆ. ಅದೇ ನೀನು ಏನೂ ಸಕ್ಸಸ್ ಆಗಿಲ್ಲ ಅಂದಾಗ ನಾನು ಹೇಳಿದೆ ಏನಕ್ಕೆ ಬೇಕಿತ್ತಿದೆಲ್ಲ. ಮೊನ್ನೆ ಒಂದು ವಿಡಿಯೋ ಹಾಕ್ದಾಗ ಹೇಳಿರೋದು, ನಿಮಗೇನಾದ್ರು ಒಂದು ಖುಷಿ ಸಿಗುತ್ತೆ ಅನ್ನೋಂಗಿತ್ತು ಅಂದರೆ ಆ ಕೆಲಸನ ಬೇರೆಯವ್ರಿಗೋಸ್ಕರ ಅದನ್ನ ಮಾಡ್ದಿರ ಇರೋಕ್ಕಂತೂ ಹೋಗಬೇಡಿ. ಯಾರೋ ಏನೋ ಅನ್ಕೊತಾರೆ ಅಂದ್ಬಿಟ್ಟು ನಮಗೆ ಖುಷಿ ಪಡೋ ಅಂಥ ವಿಚಾರ ನಾವು ಯಾಕೆ ಸುಮ್ಮನಾಗಬೇಕು? ಅಂಕಲ್ ನೋಡಿ ಎಷ್ಟು ಒಳ್ಳೆಯವರು, ಬಂದು ಕೋತಿಗಳಿಗೆಲ್ಲ ಬಿಸ್ಕೆಟ್ ಹಾಕ್ತಿದ್ದಾರೆ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಆ ಮೂಕ ಪ್ರಾಣಿಗಳಿಗೆ ಊಟ ಹಾಕೋದಿಂದ ಎಷ್ಟೋ ಬೆಸ್ಟ್ ಕಣೋ, ನೆನೆಸ್ಕೊಂತವೆ. ಏನು ಗೊತ್ತಾ, ನಾವು ಮಾಡೋ ಒಳ್ಳೆ ಕೆಲಸ
ಒಂದಲ್ಲ ಒಂದು ರೀತಿಲಿ ನಮಗೆ ಒಳ್ಳೇದಾಗುತ್ತೆ. ನಾವೇನಾದ್ರು ಕೆಟ್ಟದ್ದು ಮಾಡಿದ್ರೆ ಒಂದಲ್ಲ ಒಂದು ರೀತಿಲಿ ನಮಗೆ ಕೆಟ್ಟದಾಗುತ್ತೆ. ಸೊ ಅದಕ್ಕೇನೆ ಇರೋಷ್ಟು ದಿನ ಒಬ್ರು ಕೆಟ್ಟದ್ದು ಮಾಡಲಿಲ್ಲ ಅಂದ್ರೆ ಚಿಂತೆ ಇಲ್ಲ, ನಮ್ಮ ಕೈಲಾಗಿದ್ದು ಒಳ್ಳೇದು ಮಾಡ್ಬಿಡ್ಬೇಕು. ಆಮೇಲೆ ಅನ್ನದ ಋಣ ಇಲ್ಲ ಅಂದ್ರೆ ಅನ್ನ ಸಿಗಲ್ಲ. ಅನ್ನ ಸಿಕ್ಕಿದಾಗ ಯಾವತ್ತೂ ಬೇಡ ಅನ್ಬಾರ್ದಂತೆ. ಆಮೇಲೆ ನಮ್ಮಿಂದ ಒಬ್ರಿಗೆ ಅನ್ನ ಕೊಡೋಕ್ಕಾಗುತ್ತೆ ಅಂದಾಗ್ಲೂ ಅದನ್ನ ಇಲ್ಲ ಅನ್ಬಾರ್ದು. ಯಾಕೆಂದರೆ ಆ ಋಣ ಇತ್ತು ಅಂದರೆ ಮಾತ್ರ ಅನ್ನ ಸಿಗೋಕ್ಕಾಗೋದು. ಅದು ಮನುಷ್ಯರಿಗೆ ಆಗಿರ್ಬೋದು, ಪ್ರಾಣಿಗೆ ಆಗಿರ್ಬೋದು. ಅದು ಜೀವಿನೇ, ನಾವು ಜೀವಿನೇ. ನಮಗೆ ಮಾತು ಬರುತ್ತೆ, ಅದಕ್ಕೆ ಮಾತು ಬರಲ್ಲ. ಅದಕ್ಕೆ ಒಳ್ಳೆ ಮನಸ್ಸಿದೆ, ಮನುಷ್ಯನ ಮನಸ್ಸು ಹಾಳಾಗೋಗಿದೆ. ಅದಕ್ಕೆ ಹೇಳೋದು ಪ್ರಾಣಿಗಳ ಮೇಲೂ ಮನುಷ್ಯ ವೇಸ್ಟು ಅಂತ. ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು. ಸದಾ ರೋಷ ಸದಾ ದೇಶ, ಅದಕ್ಕೆ ಹೀಗಿದೆಯೇ ದೇಶ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಅವಾಗಿನ ಕಾಲದಲ್ಲಿ ಬರ್ತಿದ್ದ ಸಾಂಗ್ಗಳು ಏನಿದೆ, ಒಂದು ಸಾಂಗ್ ಅಲ್ಲಿ ಜೀವನನೇ ಅರ್ಥ ಆಗೋಗುತ್ತೆ. ಯಾಕೆ ಉಪೇಂದ್ರ ಸರ್ದು ಸಾಂಗು ಡೇಂಜರ್ 60x40 ಸಾಂಗ್ ಏನಿದೆ, ಒಂದು ಸಾಂಗ್ ಅಲ್ಲಿ ಇಡೀ ಲೈಫ್ ಸೈಕಲ್ ಹೇಳ್ಬಿಟ್ಟಿದ್ದಾರೆ ಅವರು. ತಿರುಗಿ ನೋಡು ಹೋಗೋ ದಿನ, ನಿನಗೆ ಉಳಿಯೋ 100 ದಿನ. ಈ ಸತ್ಯ ನಿನಗೆ ತಿಳಿಯೋ ದಿನ, ನೀ ಕಟ್ಟುವೆ ಗಂಟು ಮೂಟೇನ. I don't say nonsense. ಎಷ್ಟು ಜನ ಏನೇನ್ ಮಾಡ್ಕೊಂಡು ಒಳ್ಳೇದು ಮಾಡ್ಕೊಂಡು ವಿಡಿಯೋ ಗಿಡ ಮಾಡ್ಕೊಂಡು ಅಂತ ಹೇಳಕ್ ನಂದೆ ಎಲ್ಲ ತಪ್ಪು. ಅಯ್ಯೋ ಡಬಲ್ ಮೀನಿಂಗು ಸಾ. ಓ ಅಣ್ಣ, ಹಾರನ್ ಅಂತಿರುತ್ತೆ ಗಾಡೀಲಿ, ಅದು ನಿಂಗೆ ಗೊತ್ತು, ಅದು ಪಾಮ್ ಅನ್ನುತ್ತೆ. ಈಗ ಇಲ್ಲಿ ಟಿಕೆಟ್ ಅಂತಾರೆ, ನಾನು ವೆಂಕಟೇಶಣ್ಣನ ಅಂಗಡಿ ಅಂತೀನಿ, ವೆಂಕಟೇಶಣ್ಣನ ಅಂಗಡಿ ಅಷ್ಟೇ. ಓ ವೆಂಕಟೇಶಣ್ಣನೇ ಅವ್ರು ಇವತ್ತು. ಸಾರ್ ದೇವ್ರ ನೋಡ್ದಂಗೆ ಆಯ್ತಲ್ಲ ಸಾರ್, ನೀವಿದ್ದೀರಾ, ನಾವು ಬಂದಾಗೆಲ್ಲ ಇಲ್ವೇ ಇಲ್ಲ ನೀವು. ನಮ್ಮ ವೆಂಕಟೇಶಣ್ಣ ನಮಸ್ಕಾರ, ಏನು ಸಮಾಚಾರ? ನಾವೇನು ಹೇಳೋಣ ಸರ್, ಎಲ್ಲಿ ಮಾಡೋಣ? ಅಯ್ಯೋ ಡಬಲ್ ಮೀನಿಂಗು ಸಾ. ಕಡೆ ಅಲ್ಲೊಂದು ವ್ಯೂ ಪಾಯಿಂಟ್ ಐತಲ್ಲ, ಅದೇ ಅಂಗಡಿ ಪಕ್ಕದಲ್ಲಿ ಹ್ಞೂ. ಚೆನ್ನಾಗಿ ಕಾಣಿಸುತ್ತೆ. ಓ ನಂದು ಇದ್ರ ವಿಡಿಯೋನು ಅಲ್ಲೇ ಮಾಡಿರೋದು ನಾನು. ಅಲ್ಲೊಂದು ಸುಂದರ ತೋಟವಿದೆ, ಅಲ್ಲಿ 100 ಹೂಗಳ ರಾಶಿ ಇದೆ. ಎಲ್ಲಿದ್ರ ಆಂಟಿ ಇಷ್ಟ ದಿನ ನೀವೆಲ್ಲ? ಲಗೇಜ್ಗಳೆಲ್ಲ ಒಳಕಿಕ್ರೋ ನಿಮಗ ಫ್ಯಾಕ್ಟ್ರಿಗೆ 1 ವಾರ ರಜೆ ಕೊಟ್ಬಿಟ್ಟಿದ್ದೀನಿ. ಒಂದೂರು ಕೊಟ್ಟಿಲ್ಲ ಸಾ. ವೀಕೆಂಡ್ ಟ್ರಕ್ಕಿಂಗ್ ಬಂದಿದ್ದಾರೆ, ಕ್ರೇಜಿ. ಓ ಕರೆಕ್ಟು, ಅವ್ರವ್ರದ್ದು ಒಂದೊಂದು ಸಂಘ ಕಟ್ಕೊಂಡಿರ್ತಾರೆ ಆಂಟಿದಿರು. ಕಿಟ್ಟಿ ಪಾರ್ಟಿ, ಅದು ಕಿರಿಕ್ ಪಾರ್ಟಿ, ಇವ್ರದ್ದು ಕಿಟ್ಟಿ ಪಾರ್ಟಿ. ಇದು ಆಕ್ಚುಲಿ ಚೆನ್ನಾಗಿದೆ ನೋಡು ಎಷ್ಟು ತಂಪಾಗಿದೆ ಗಾಳಿ. ರಾಮಾಚಾರಿ ಮೂವಿ ಬಂದಿದ್ಯಾ ಅವಾಗ್ಲೇನೆ ಆ ಲಿರಿಕ್ಸು. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ. ಒಂದು ವಿಡಿಯೋ ಮಾಡೋದಕ್ಕೋಸ್ಕರ ಇಷ್ಟು ದೂರ ಬರಬೇಕು. 2 ವ್ಯೂ ಪಾಯಿಂಟ್ ಇದೆ, ಹಿಂಗೂ ಹೋಗ್ಬೋದು, ಇದು ಹೋಗ್ಬೋದು. ಎರಡಲ್ಲಿ ಯಾವುದಕ್ಕೆ ಹೋಗೋಣ? ಮೊಬೈಲ್ ಕೊಡ್ಬೇಕು ಎಲ್ಲ ಫಸ್ಟ್. ಕೊಡೋಣ ಬಾರ, ಮೊಬೈಲ್ ನಮ್ಮದೇ. ಇಲ್ಲೇ ಹೋಗ್ಬಿಡೋಣ, ಇಲ್ಲೂ ಚೆನ್ನಾಗಿದೆ ವ್ಯೂ. ಇಲ್ಲಿ ಅಂಜು ಅಂದರೆ ಯಾರು? ನೀವೇನಾ? ನಿಮ್ಮ ಸಾಧನೆಗೆ ಮೆಚ್ಚಿ ನಮ್ಮ ಕಡೆಯಿಂದ ಒಂದು ಗಿವ್ ಅವೇ. ಥ್ಯಾಂಕ್ ಯು ಸರ್. ವಿನಿ, ಒಂದು ಕೆಲಸ ಮಾಡೋಣ ಬಾ. ಇಲ್ಲಿ ನೀನು ಪಂಚೆ ಉಡ್ಕೊಂಡು ಫುಲ್ ಶರ್ಟ್ ಹಾಕ್ಕೊಂಡು ನೀನು ನಿಮ್ಮ ಹುಡ್ಗಿನ ಕರ್ಕೊಂಡು ಸೀರೆ ಉಡಿಸ್ಕೊಂಡು ಅಲ್ಲಿಂದ ಹಿಂಗೆ ಇಳ್ಕೊಂಬಾ. ನಾನು ಇಲ್ಲಿಂದ ಝೂಮ್ ಹಾಕೊಂಡು ವಿಡಿಯೋ ಮಾಡ್ತೀನಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನೀನು ಯಾರನ್ನಾರು ಹುಡುಗಿನ ಇಂಪ್ರೆಸ್ ಮಾಡಬೇಕಾ? ಇಂಪ್ರೆಸ್ ಮಾಡಬೇಕು ಅಂದರೆ ಜುಮ್ಕಾ ಕೊಡ್ಸು, ಇಂಪ್ರೆಸ್ ಆಗ್ತಾರೆ. ಗರ್ಲ್ಸ್ ವೀಕ್ನೆಸ್ ಬ್ರೋ ಅದೆಲ್ಲ. ಏನು ಕೊಟ್ಟರು ಇಸ್ಕೊಂತೇವೆ ಬ್ರೋ, ಬೇಡ ಅನ್ನಲ್ಲ. ನೋ ಏನು ಕೊಟ್ಟರು ಇಸ್ಕೊಬೋದೇನೋ.
ಬಟ್ ವೀಕ್ನೆಸ್, ಹಾಯ್ ಬ್ರೋ, ನಾವು ವೀಕ್ನೆಸ್ ಇನ್ ದ ಸೆನ್ಸ್ ಆ ಥರ ಹೇಳ್ತಿಲ್ಲ ನಾನು. ಏನು ಗೊತ್ತಾ, ಹೆಂಗೆ ವರ್ಣನೆ ಮಾಡಲಿ, ನಿಮ್ಮ ಹುಡುಗಿರು ಒಂಥರ ಮಗು ಇದ್ದಂಗೆ ಅನ್ಕೋ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ವಾವಾನು ಆಯಿತಾ. ಮಗುಗೆ ನೀನು ಏನು ಕೊಟ್ಟರು ಇಸ್ಕೊಳ್ಳುತ್ತೆ, ಆದರೆ ಅವಕ್ಕೆ ಇಷ್ಟ ಇರೋಂಥ ಥಿಂಗ್ಸ್ ಇರುತ್ತೆ, ಅದನ್ನು ಕೊಟ್ಟಾಗ ಖುಷಿ ಆಗುತ್ತೆ. ಸೊ ಆ ಥರ ಎಕ್ಸೈಟ್ಮೆಂಟ್ ಫೀಲ್ ಆಗುತ್ತಲ್ಲ. ಸೊ ಹುಡುಗಿರ್ಗೂ ಎಲ್ಲ ಇಷ್ಟ, ಆದರೆ ಈ ಜುಮ್ಕ ಈ ಥರದ್ದೆಲ್ಲ ಜಾಸ್ತಿ ಇಷ್ಟ. ಸೊ ನೆಕ್ಸ್ಟಿಂದ ನೀನು ಯಾವ್ದಾದ್ರು ಹುಡುಗಿನ ಇಂಪ್ರೆಸ್ ಮಾಡಬೇಕು ಅಂದರೆ ತೊಗೊಂಡೋಗಿ ಒಂದು ಜುಮ್ಕ ಕೊಡಿಸು. ನಿಮಗಿದೆಲ್ಲ ಹೆಂಗೆ ಗೊತ್ತು ಅಂತ ಕೇಳಬೇಡ್ರಿ, ನಾನು ಯಾರಿಗೂ ಜನ ಕೊಡ್ಸಿದ್ದೀರಾ ಅಂತ ಕೇಳಕ್ ಬರ್ತಿದ್ದೆ. ಇಲ್ಲ ಇಲ್ಲ ಇಲ್ಲ, ನಾನು ಯಾರಿಗೂ ಕೊಡ್ಸಿಲ್ಲಪ್ಪ. ಹಿಂಗೆ ಯಾರೋ ದೊಡ್ಡವ್ರು ಹೇಳಿರೋದನ್ನ ಕೇಳಿ ತಿಳ್ಕೊಂಡಿದ್ದೀನಿ ಅಷ್ಟೇ. ಗೊತ್ತಾಗುತ್ತೆ ಹಂಗನ್ಬಿಟ್ಟ ಲೇ, ನಾನು ಸಿಂಗಲ್ ಕಣೋ. ನಮಗೆಲ್ಲ ಗೊತ್ತಾಗೋಯ್ತು. ಫೋಟೋಶೂಟ್ ನಾವು ಯಾವಾಗ ಈ ಥರ ಎಲ್ಲ ಬಂದು ಮಾಡಿಸೋದು? ಟನ್ 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 ಟನ್. ಓಲಾದಲ್ಲಿ ಇದೊಂದು ಕೊಟ್ಬಿಟ್ಟು ಒಳ್ಳೆ ಕೆಲಸ ಮಾಡ್ಬಿಟ್ಟ. ರಿವರ್ಸ್ ತೆಗಿಯೋಕೆ ಬರ್ದಾರವರೆಲ್ಲ ರಿವರ್ಸ್ ಹಾಕೊಂಡು ರಿವರ್ಸ್ ತೆಕ್ಕೊತಾರೆ. ಬಾಯ್ಸ್ ನೋಡಿ ಎಷ್ಟು ಚೆನ್ನಾಗಿ ಚಿಲ್ ಮಾಡ್ತಿದ್ದಾರೆ. ಅಲ್ಲೋಗಣ ಬಾ, ಚೆನ್ನಾಗಿ ಬರುತ್ತೆ ಬ್ಯಾಕ್ಗ್ರೌಂಡ್. ಒಂದು ವಿಡಿಯೋಗೆ ಎಷ್ಟೆಲ್ಲ ಕಷ್ಟ ಬೀಳಬೇಕು ಗುರು. ದ ಸ್ಟ್ರಗಲ್ ಈಸ್ ರಿಯಲ್. A few moments later. ಇಲ್ಲ ಇಲ್ಲ, ಡಿಸ್ಕ್ಲೇಮರ್ ಕೊಟ್ಬಿಟ್ಟಿದ್ದೀನಿ ನೋಡಿ ಗಾಯ್ಸ್. ಒಂದು ಡ್ಯಾನ್ಸ್ ವಿಡಿಯೋಗೋಸ್ಕರ ಎಷ್ಟೆಲ್ಲ ಕಷ್ಟ ಬೀಳಬೇಕು, ಎಲ್ಲಿಗೆಲ್ಲ ಬರಬೇಕು. ಸ್ಪೀಕರ್ ಇಲ್ಲ, ಸೊ ಸಾಂಗ್ ಹಂಗೆ ಗೆಸ್ಸಿಂಗಲ್ಲಿ ಮಾಡಬೇಕು. ಸಾಂಗ್ ಕೇಳುತ್ತೆ, ಕೇಳಲ್ಲ ಅಂತಲ್ಲ, ಸ್ವಲ್ಪ ಕಷ್ಟ. ಟೇಕ್ ಮೇಲ್ ಟೇಕು, ಟೇಕ್ ಮೇಲ್ ಟೇಕು, ಟೇಕ್ ಮೇಲ್ ಟೇಕು. ಎಷ್ಟೋ ಜನ ಕೇಳಿದ್ದೀರಾ ನೀವು ಯಾವುದಲ್ಲಿ ಡ್ಯಾನ್ಸ್ ವಿಡಿಯೋ ಶೂಟ್ಸ್ ಮಾಡೋದು ಅಂತ. ಇದೇ ನಮ್ಮ ಗೇರ್ ಐಫೋನ್ 15, ಬಡೂರ್ ಫೋನು, ಅಣ್ಣ ಫುಲ್ ಫೀಲು. ಬ್ರೋ ಅವ ನೋಡಿ ಹೇಳ ಓಲಿ ಜಾಗ ಕೊಡಿ ಅಂತ. ಬೇರೆ ಲೊಕೇಶನ್ಗೆ ಹೋಗೋಣ. ಇಲ್ಲಿಂದ ನಡ್ಕೊಂಡ್ಬರ್ತೀನಿ, ಪೊದೆ ಒಳಗೆಲ್ಲ ನಡ್ಕೊಂಬರೋದು ಅಂತ ಇಷ್ಟಾಗ ಆರಾಮಾಗಿ ತಡೀರಿ ಓಕೆ ಬನ್ನಿ. ನೋಡಿ ಗಾಯ್ಸ್, ನಾವು ಮಾಡೋ ಬಿಹೈಂಡ್ ಸೀನ್ ಸ್ಟ್ರಗಲ್ಸ್. A few moments later. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಕ್ಯಾಮ್ರಾ ಬ್ಯಾಟ್ರಿ ಖಾಲಿಯಾಗಿ ಬ್ಯಾಟ್ರಿ ತಿರ್ಗಾ ಬಂದಿಲ್ಲಿ ಚಾರ್ಜ್ ಮಾಡಿಕೊಂಡು ನಮ್ಮ ವೆಂಕಟೇಶ್ವರ ಅಂಗಡಿಲಿ ತಿರ್ಗಾ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಅದಕ್ಕೆ ಲೊಕೇಶನ್ ಚೇಂಜ್ ಆಗಿದೆ. ಈ ವಿಡಿಯೋ ಮಾಡಿದ ರೀಸನ್
ನೀವು ಏನು ಇನ್ಸ್ಟಾಗ್ರಾಮಲ್ಲಿ 1 ನಿಮಿಷದ ವೀಡಿಯೋಸ್ ನೋಡ್ತೀರಾ, ಅದ್ರ ಬಿಹೈಂಡ್ ಸ್ಟ್ರಗಲ್ ಏನಿರುತ್ತೆ ಅನ್ನೋದನ್ನು ತೋರಿಸ್ಕೊಡೋದಕ್ಕೋಸ್ಕರ ಮಾಡಿರೋ ವಿಡಿಯೋ. ಹ್ಯೂಜ್ ರೆಸ್ಪೆಕ್ಟ್ ಟು ಆಲ್ ದ ಕ್ರಿಯೇಟರ್ಸ್, ಮಚ್ ಲವ್. ಇದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಕ್ಯಾಮ್ರಾಮನ್ ಸುಹಾಸ್ ಜೊತೆ ವಿನಯ್, ಕ್ಯಾಮ್ರಾಮನ್ ವಿನಯ್ ಜೊತೆ ಸುಹಾಸ್. ಇಂತಿ ನಿಮ್ಮ ಪ್ರೀತಿಯ ಕಲ್ಕೆ. ಮಚ್ ಲವ್. ಪೀಸ್ ಔಟ್.